ನೀನೇನ್ ತೋರ್ಸೋದು? ನನ್ ಮಗ ತಂದಾಕಿರೋದು ನಾನ್ ನೋಡ್ತೀನಿ. ಟಿವಿ ನಿನ್ ಮಗಳು ಕೊಡ್ಸಿರೋದು, ಮಗ ಅಲ್ಲ. ನಾನ್ ಕೊಡ್ಸಿರೋ ಟಿವಿ. ಗುಡಿಸ್ತಾ ಇರ್ಬೇಕಾದ್ರೆ ಯಾವ್ದೋ ಒಂದ್ ಹಳೆ ಬಟ್ಟೆ ಸಿಕ್ಬಿಡ್ತು ಗೈಸ್. ಹೊಸದ್ ಇನ್ನು ಬಳಸ್ಲೇ ಇಲ್ವಾ? ಒಂದ್ ಮಾತಾಡ್ಬೇಡ, ಹಂಗ ಆವಾಜ್ ಹಾಕ್ಬೇಕು. ನೀನ್ ನೋಡೋ ನನ್ನ ಮಗ ಸೊಸೆ ಬಂದವ್ರೆ ಶ್ರೀಮಂತ ಮಾಡ್ತಾ ಇದ್ದ. ತೇಜು ಬಾಕ್ಸ್ ತೆಗ್ದು ಆಚೆ ಇದನ್ನೆಲ್ಲ ಆರಕನ ಪಾತ್ರಗಳು. ಓಕೆ ಅಜ್ಜಿ. ಗೈಸ್ ಜಸ್ಟ್ ಇವಾಗ ರೆಡಿ ಆಗ್ಬಿಟ್ಟು ನಮ್ಮ ತಾತಾಜಿಗೆ ನಿನ್ನೆ ಏನೇ ಮಾಡಿದ್ವಾ ಎಲ್ಲ ಫುಲ್ ಬ್ಯುಸಿ ಇರ್ತಾರೆ, ಹೆಲ್ಪ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಬೇಕು ಬೆಳಗ್ಗೆ ಒಂದು ಪೆದ್ದಿ ಮತ್ತು ಪೆದ್ದಿ ತಂಗಿ ಬುದ್ಧಿವಂತರಿಬ್ರು ಎದ್ದಿದ ತಕ್ಷಣ ಒಬ್ರು ಎದೆಲ್ಲ ವೆಯ್ಟ್ ಮಾಡ್ತಾರೆ, ಇನ್ನೊಬ್ರು ಎದ್ದಿದ ತಕ್ಷಣ ಫೋನ್ ಇಟ್ಕೊಂಡಿದ್ದಾರೆ. ಇವಳು ಬೆಳಗ್ಗೆ 90 ಹೊಡೆದು ನಂಗೆ ಹೊಡೆದ. ಏನೇ ಇಂದು ನಿನ್ ವ್ಲಾಗ್ ಅಲ್ಲಿ ಸಂಜೆ ಇರ್ಬೇಕು. ನೀನ್ ಬೇಡ, ನಂಗೆ ವರ್ಷ ಇದ್ರು ನಡೀತದೆ. ನನ್ ತಲೆ ಏನ್ ಕಲ್ಲೈತೆ ಕೈಯಲ್ಲಿ ತಲೆಗೆ ಇರಿಟೇಷನ್ ಟೆನ್ಷನ್ ಎಲ್ಲ ಕೊಡ್ಬೇಡ ತೇಜ. ಸೊ ಯು ಆರ್ ಇರಿಟೇಟೆಡ್. ಇರಿಟೇಟ್ ಆದ್ರೆ ಏನ್ ಮಾಡ್ತೀಯ ಸಂಜೆ? ಆರ್ಯ 2 ಫಿಲ್ಮ್ ನೋಡಿದ್ಯಾ? ಆ ಕಡೆ ಹೀರೋಯಿನ್ ಇರಿಟೇಟ್ ಆದ್ರೆ ಫೋನ್ ಎದ್ದು ಬಿಸಾಕ್ತಾ ಇರ್ತಾಳೆ. ಆರ್ಯ 2 ಮೂವಿನಲ್ಲಿ ಆರ್ಯ ಎಷ್ಟು ಪ್ರೀತಿ ಮಾಡ್ತಾನೆ ನೋಡಿದ್ಯಾ? ನಾನು ಔಟ್ ಆಫ್ ನನ್ನ ಟಾಪಿಕ್ ಚೇಂಜ್ ಮಾಡಿ ಒಂದ್ ಲೆಕ್ಕದಲ್ಲಿ ನಾನೇ ಯಾಕೋ ಇವ್ರು ಹೋಮ್ ಟೂರ್ ಮಾಡಿಸ್ತಾ ಇದ್ದಂಗೆ ಇದೀನಿ ನೋಡೋ. ಯಾವ್ದೋ ಡಿಫ್ರೆಂಟ್ ಆಗಿದೆ. ಈ ಕಡೆ ನಮ್ಮನೇಲಿ ಇಲ್ಲ ಇದು. ಈ ಕಡೆ ಇದನ್ನ ಇಲ್ಲಿಂದ ಸೈಡಿಂದ ಹೇಳಿದ್ರೆ ಮೇಲಕ್ಕೆ ಹೋಯ್ತದೆ. ವೇರ್ ಇಸ್ ದಿಸ್? ಹಂಗೆ ಹೇಳೋದ್ಬಿಟ್ಟು ಹಿಂಗೆ ಲಾಕ್ ಮಾಡಿದ್ರೆ ಅಟ್ಯಾಚು ಒಣಗಾಕಕ್ಕೆ ಇರೋ ಸ್ಪೇಸ್ನ ಯೂಟಿಲೈಸ್ ಮಾಡ್ಕೊಳತ್ತಾರ. ಇವಾಗ ಹಬ್ಬಿಗೆ ಗಂಡು ಕರ್ಕೊಂಬರಕ್ಕೆ ಹೋಗ್ತಾ ಇದೀನಿ. ಮನೆಯೆಲ್ಲ ನೋಡು ಎಷ್ಟು ಕ್ರೌಡೆಡ್, ಸ್ವಲ್ಪ ಮೆಸ್ಡಾಗೈತೆ. ಇನ್ನು ಮೇಲ್ಗಡೆ ಅಲ್ಲಿ ಆ ಜಾಗದಲ್ಲಿ ಇನ್ನು ಸ್ವಲ್ಪ ಗಲೀಜಾಗದ. ಎಲ್ಲ ತರ ರೆಡಿ ಮಾಡಬೇಕು. ಇವಾಗ ನಿನ್ನೆನ ಮನೆ ತಗೊಂಡಿದ್ದು ಬಿಸ್ಕೆಟ್ ಇವಾಗ ಯೂಸ್ ಆಗ್ತೀನಿ. ಅಷ್ಟೇ ಮಾಡ್ತಾರೆ. ಹೌದು, ಅದು ಒಂದು ಖುಷಿ ಕಣ. ತಿನ್ಲಿ ಬಿಡ್ಲಿ, ನಮ್ದೇ ಖರ್ಚಾಗ್ಲಿ ಅವ್ರದೇ ಖರ್ಚಾಗ್ಲಿ ಅದ್ರ ಬಗ್ಗೆ ಎಲ್ಲ ಜೊತೆ ಸೇರ್ಕೊಂತಾರ. ಡಿಸ್ಕಷನ್ ಅಲ್ಲದೆ ಅದಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡಬೇಕು. ಆದರೆ ಸಂಜೆ ಇನ್ನು ಬೆಡ್ ಮೇಲೆ ಒಳ್ಳೆ ಹೆಂಗ್ ಬಿತ್ಕೊಂಡು ನೋಡು. ಎದುರಳ ಮೇಲೆ ಅಲ್ಲ, ಎಕ್ಸ್ಕ್ಯೂಸ್ ಮೀ, ಗೆಟ್ ಅಪ್. ನಾನು ಆಗ್ಲೇ ಬಂದು 1 ಅವರ್ ಆಗದೆ. 1 ಅವರ್ ಆದ್ಮೇಲೆ ಬಂದ್ರೆ ಹಿಂಗೆ ಬಿದ್ದಿದ್ಯಾ. 1 ಅವರ್ ಆಗಲ್ಲ, 50 ಮಿನಿಟ್ಸ್ ಆಗದೆ. ಒಂದ್ ಲೆಕ್ಕಕ್ಕೆ 1 ಅವರ್ ಅದು, ಆದ್ರೆ ಹಿಂಗೆ ಬಿದ್ದಿದ್ಯಾ. ಸೆನ್ಸ್ ಇಲ್ಲ, ಹ್ಯೂಮರ್ ಇಲ್ಲ, ಟ್ಯೂಮರ್ ಇಲ್ಲ, ಏನೂ ಇಲ್ಲ ನಿಂಗೆ. ಗೆಟ್ ಅಪ್. ನನ್ ಟಾರ್ಚ್ ಕಣ್ಣು ಗುರಿತೈತಾ? ನೀನ್ ಫೋನ್ ಆಗಿಂದ ಆನ್ ಮಾಡ್ಕೊಂಡಿದ್ಯಲ್ಲ, ಅದ್ ನಿಂಗೆ ಕಣ್ಣು ಗುರಿತಾ ಇಲ್ವಾ? ಏನ್ ಗುಡ್ ವರ್ಕ್? ನಾನು ಜನಕ್ಕೆ ಹೇಳಿದ್ದೀನಿ ಡೈಲಿ ಅಪ್ಲೋಡ್ ಮಾಡ್ತೀನಿ ಅಂತ. ಅದರಲ್ಲಿ ಒಂದಿನ ಮಿಸ್ ಆದ್ರೂ ಎಂತೆಂತ ಕಮೆಂಟ್ಸ್ ಬರುತ್ತೆ ಗೊತ್ತಾ? ಏನಂತ ಬರ್ತದೆ? ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ನಾನು ನಿನ್ನ ಅನ್ಸಬ್ಸ್ಕ್ರೈಬ್ ಮಾಡ್ಬಿಡ್ತೀನಿ. ಓ, ಈ ತರ ಎಲ್ಲ ಬರುತ್ತೆ. ಅಕ್ಕ ವೇಟ್ ಮಾಡ್ತಿರ್ತೀವಿ. ಅದಕ್ಕೆ ಅಂತ ಒಂದು ಟೈಮ್ ಇಕ್ಕೋ ಸಂಧ್ಯಾ. ಇವಾಗ ಕೆಲಸ ಜಾಸ್ತಿ ಇದೆ. ಪ್ಲೀಸ್ ಗೆಟ್ ಅಪ್ ಸಂಧ್ಯಾ. ಅದೇನ್ ಗೊತ್ತಾಗ್ತದೆ ಇಲ್ಲಿ ನೋಡಿಲ್ಲ, ಆಲ್ಮೋಸ್ಟ್ ಐ ಆಮ್ ಡನ್. ಇನ್ನೊಂದು 30 minutes ಗಿವ್ ಮೀ, ಐಲ್ ಬಿ ದೇರ್ ಫಾರ್ ಯು ಟು ಡೂ ಆಲ್. ಸರಿ, 30 minutes ಅಲ್ವಾ? ಎಷ್ಟು ಟೈಮ್ ಇವಾಗ? 11 12. ಇನ್ನೊಂದು 30 minutes ಅಂದ್ರೆ ಇವಾಗ 11:42 ಬರ್ತೀನಿ. ಆಯ್ತಾ? ಬಿ ರೆಡಿ ಟು ಡೂ ಸಮ್ ವರ್ಕ್. ಪ್ಲೀಸ್ ಬೈ. ಏನೋ ಲೈಟಿಂಗ್ ಮಾಡೈತೆ. ನನ್ನ ಜೊತೆ ಲೈಟಿಂಗ್ ಎದೊಳ್ಬೇಕ. ತೇಜು ಏನ್ ನಾ ವಿಡಿಯೋ ಮಾಡ್ದೆ, ವಿಡಿಯೋ ಮುಂದೆ ಹಂಗೆ ಹೇಳ್ತೀರ? ಗ್ಯಾರಂಟಿ 100% ಹೇಳ್ತೀನಿ. ಅಪ್ರಯೋಜಿಕ ನಿಜ ಅಂತಂದ್ರೆ ಯಾಕೆ ಮಾತು ಕೇಳ್ಬೇಕು. ನಾನು ಕೇಳ್ತಾ ನಾಶ ಮಾಡು ಅಂತ ಹೇಳ್ದ. ಮಾಡ್ಲಿಲ್ವಲ್ಲ ಇನ್ನ? ನಾನ್ ಮಾಡ್ದೆ. ಇನ್ ನೋಡಿ ಹೇಳಕ್
ಕೆಲವು ಕೆಲಸಗಳು ಹೇಳಕ್ ಒಂದ್ ಜನ ಮಾಡ್ತೀನಿ, ಆದ್ರೂ ಕೂಡ ಏನಾನ ಹೇಳ್ತೀಯಪ್ಪ ನಿನ್ನ. ಅದೇ ಬೆಳೀಲಿ ಮಕ್ಕಳು ಅಂತ ಕೆಡ್ಲಿ ಯಾರು ಹೇಳ್ತಾರೆ ನಿಮ್ಮನ್ನ. ಬೆಳಿಬೇಕು ಮಕ್ಕಳು, ಬೆಳಿಬೇಕು, ಕಲಿಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ವಿದ್ಯಾಭ್ಯಾಸ ಕಲಿಬೇಕು, ಎರಡೇ ನನ್ಗೆ ಆಸೆ. ಕೆಲ್ಸಕ್ಕೆ ಹೋಗ್ಬೇಕು, ಸಂಬಳ ತಂದು ಕೊಡ್ಬೇಕು ನನ್ನ ಕೈ. ನಿನ್ ಕೈಗ ನಾನ್ ಕೆಲ್ಸ ನೋಡೋದು ಬೇಡ, ನಾನ್ ಕೆಲ್ಸ ನೋಡೋದು ಬೇಡ. ನನ್ನ ತಂದು ನಿನ್ನ ಕೊಟ್ಟಂಗೆ ಅಲ್ವಾ? ಲಾಜಿಕ್ಕು. ನಿಮ್ಮ ಮಾವನ್ ಕೈ ಕೊಟ್ಟರೆ ಖರ್ಚು ಮಾಡ್ತೇನೆ ಅಂತ ನಾನು ನಿಮ್ಮ ಮಾವನ್ ಕೊಡ್ದಂಗೆ ನಾನು ಮನೆ ಕಟ್ಟಿಸ್ತೇ. ನೀನ್ ನನ್ನ ಕೈ ಕೊಟ್ರೆ ನಾನೇನು ಒಂದು ಉಪಯೋಗ ಮಾಡೋಗ್ತೀನಿ. ಕೊಡ್ತೇನೆ. ಕೊಡು, ದುಡ್ಡು ತಗೊಂಬಂದು ಕೊಡಿ. ಯಾರ್ಯಾರು ಬುದ್ಧಿವಂತರಾಗ್ತೀರ ಅನ್ನೋದು ಈ ಮದುವೆಯಿಂದ ಸ್ಟಾರ್ಟ್ ಆಗ್ಬೇಕು ನಿಮ್ಗೆ. ನಮ್ ತಾತ ಹಿಂಗೆ 2ನೇ ಮದುವೆ ನಾವು ಮಾಡಿದೀವಿ. ನಿಮ್ ಮಕ್ಕಳಿಗೆ ನಿಮ್ ಮಕ್ಕಳು ಹುಟ್ಟಿದ ಮೇಲೆ ನಿಮ್ ಮಾಡ್ಬೇಕಾ ಬೇಡವಾ? ನಿಮ್ ಮುದುಕರಾದ್ಮೇಲೆ ಮಾಡ್ಕೊಂಡ್ರೆ ಎಷ್ಟು, ಬಿಟ್ರೆ ಎಷ್ಟು? ಮುದುಕರಾಗ್ದಾಗ ಮಾಡಬಾರ್ದು ಅಂದ್ರೆ ನಾವು ವಯಸ್ಸಲ್ಲಿದ್ದಾಗ ಮದುವೆ ಆಗ್ಬಿಡ್ಬೇಕಾಗು. ಅಬ್ಬಬ್ಬಬ್ಬ ಲ್ಯಾಟ್ರಿ ಸಂಬಳ ತಗೊಂಬ ಹುಡುಕ್ತೀನಿ ಹೆಣ್ಣು. ಸಂಬಳ ತಗೊಂಬಾರ ತಾಲಿ ಸಂಬಳ ತಗೊಂಡ್ಬಿಟ್ರೆ ಹೆಣ್ಣು ಹುಡುಗ ಕೊಡ್ತೀನಿ. ಗ್ಯಾರಂಟಿ ಹುಡುಕ್ತೀನಿ. ನಮ್ಮ ಹುಡುಗ ನೋಡಿ ಇಂಥ ಕೆಲ್ಸಕ್ಕೆ ಹೋಗ್ತವನೆ, ಕೊಡಲಿ ಅಂತೀನಿ. ಸಂಬಳ ಸಾಕ, ಕೆಲ್ಸ ಬೇಕಾ? ಸಂಬಳ ಹೆಂಗ್ ಬರ್ತದೆ? ಕೆಲಸ ಇದ್ರೆ ತಾನೇ ಸಂಬಳ ಬರೋದು. ನಾವು ತಿಂಗಳು ಸಂಬಳ ನಾನು ಪ್ಯಾಕೆಟ್ ಮಾಡ್ತೀವಿ. ಅದ್ರಲ್ಲಿ ಹೇಳಿದ್ ನಾನು ನನಗೆ ಟೂಲಿಂಗ್ ಮಾಡಿ ಅಂಗಡಿ ಗತ ನಮ್ಮ ಉಪ್ಪು ಸಾರು, ಅಕ್ಕಿ ರೊಟ್ಟಿ ಮತ್ತು ಇನ್ನೊಂದಷ್ಟು ಐಟಮ್ಗಳವೆ. ಟೇಸ್ಟ್ ಇನ್ನೂ ಸೂಪರ್ ಆಗಿದೆ, ಚೆನ್ನಾಗವೆ. ಗಾಯ್ಸ್, ಇಲ್ಲಿಗೆ ನಾನು ನಾಷ್ಟ ಮುಗಿದಿದೆ. ಇವಾಗ ಕೆಲಸ ಶುರು ಮಾಡಿ. ನಾನು ಹೇಳ ಏನು ಮಾಡ್ಬೇಕು ಹೇಳ, ನೀನು ಬಾಯಲ್ಲ ಕೈ ಕಾಲಲ್ಲಿ ಮಾಡ್ತೀನಿ. ಮೂಕ್ ಕ್ಲೀನ್ ಮಾಡ್ಕೊ. ನಾನು ಒಂದು ಡೈಲಾಗ್ ಹೇಳಿ, ಚೇರ್ಗಳೆಲ್ಲ ಒದರಿ ಕ್ಲೀನಾಗಿ ಒಂದ್ ಕಡೆ ಜೋಡಿಸಿ. ಓಕೆ. ನಮ್ಮ ತಾತ ಹೇಳೈತೆ. ಸೊ ನಮ್ಮ ತಾತ ಚೇರ್ ಮಾತ್ರ ತೊಳೆದಿಕ್ಕಕ್ಕೆ ಅಂತ ಹೇಳ್ತಾನೆ. ನಾನು ನೆಲನೂ ಕ್ಲೀನ್ ಮಾಡ್ಬಿಟ್ಟು ಪಾತ್ರೆ ಇಕ್ಕೋದಕ್ಕೆ ಅಜ್ಜಿಗೆ ಹೆಲ್ಪ್ ಮಾಡ್ತೀನಿ. ಒಳ್ಳೆ ಕೆಲಸ ಮಾಡಿ ನಾನು ಅಜ್ಜಿ. ಗುಡ್ ಬೈ ಅಜ್ಜಿ. ಗುಡ್ ಬೈ. ಥ್ಯಾಂಕ್ ಯು. ಮತ್ತೆ ಹೇಳ್ಬೇಕಾ? ನೆಕ್ಸ್ಟ್ ಕೇಳ್ತಾ ಇದ್ದೀನಿ. ಅಲ್ಲೋಗಿ ದಾರ ಸುತ್ತು. ಓಕೆ. ನಾನು ಏನು ಮಾಡಿ ಸುತ್ತು? ನಾನು ಸುತ್ತ ಇಲ್ವಾ ಅಜ್ಜಿ? ಏನಜ್ಜಿ? ತೇಜು ಬಾಕ್ಸ್ ತೆಗೆದು ಆಚೆ ಇದನ್ನೆಲ್ಲ ಆರಕನ ಪಾತ್ರ. ಓಕೆ ಅಜ್ಜಿ. ನೀನು ಮಾಡಿಸ್ಬೇಕು ನಮ್ಮ ಮಕ್ಕಳ ಕೆಲಸ. ಮದುವೆ ಮಾಡಿದ್ದಲ್ಲ ಇವಾಗ. ಹೇಳ್ತೀಯ ಅಜ್ಜಿ ಏನಾದ್ರು? ಏನು ಹೇಳಲ್ಲ, ಈಗ ನಾನು ಒಣಗಾಕ್ತೀನಿ. ಹಾಂ ನೋಡಿ ಚೆನ್ನಾಗಿದೆ ಕಲರ್. ಕಾಪರ್ ತಾನೆ ಇದು? ಹೌದು, ತಾಮ್ರ. ಇವಾಗ ಅದು ನಿಮ್ಗೆ ಯಾವ್ದು ಅಜ್ಜಿ? ಆ ಡೆಕೋರೇಷನ್ದು ನಮ್ಗೆ ಯಾವ್ದು ಐಡಿಯಾ ಇಲ್ಲ, ಹೇಳಿ ನೆಚ್ಸಕ್ ಬರ್ತಾರೆ. ಅದೆಲ್ಲ ಕ್ಲೀನಾಗಿ ಜೋಡಿಸ್ಬಿಟ್ಟು ಆ ಚೇರ್ ಗಿಡೆಲ್ಲ ಹಾಂ ಅದೆಲ್ಲ ಕಸ ಬಿಡಿಸ್ಬೇಕು. ಹೆಂಗೆ ಗಲೀಜಾಗ್ಬಿಡೋದು ನೋಡು. ಇವಾಗ ಇದನ್ನು ಯಾವುದು ಈ ಕಡೆಯಿಂದ ಇಲ್ಲ. ಇವಾಗ ಇದನ್ನು ಸೊ ಈ ಥರ ಮಾಡಿದ್ದಾಯಿತು. ಇದರಲ್ಲಿ ನಂದು ಮೆಜಾರಿಟಿ ಇದ್ರೆ ನಮ್ಮ ಅಣ್ಣಂದು, ವರ್ಷಿತದು, ತಾತಂದು ಸ್ವಲ್ಪ ಮೈನಾರಿಟಿ. ಗುಡಿಸ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಹಳೆ ಬಟ್ಟೆ ಸಿಕ್ಬಿಡ್ತು ಗೈಸ್. ಹೊಸದು ಇನ್ನೂ ಬಳಸಲೇ ಅಲ್ವಾ? ಹಂಗಾರೆ ನನಗೆ ಅಂತ ತಂದಿರೋದು ಕುಡಿಲಿ. ಪವಿತ್ರ ತರಿಸಿರೋದಾ? ನನಗೆ ಅಂತ ತರಿಸಿರ್ಬೇಕು ನೋಡ. ನೈಸ್ ನೈಸ್. 1 ಗಂಟೆ ಆಯ್ತಲ್ಲೇ. ಚೆನ್ನಾಗದೆ. ತಿಂದಿದ್ದು ಚಿಪ್ಸ್ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಡ.
ಯಪ್ಪ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಯಾರ ಈ ಬಾಟ್ನ ಕೇಳ ಹಾಕ್ಬಿಟ್ಟವ್ರೆ ಎಲ್ಲ ನೀರು ಬಿದ್ದಾಗ್ಬಿಟ್ಟೈತೆ ನನ್ನ ಪರ್ಕೆ ನೀರು ಆಗ್ಬಿಟ್ಟೈತೆ ನೀನು ಹಾಕಿ ಕುಡಿಸಿ ನೋಡಿಲ್ಲ ನೀನು ಈ ಕಡೆ ಎಷ್ಟು ಕ್ಲೀನ್ ಆಗೈತೆ ನೆಲ ಈ ಕಡೆ ಏನ್ ಕಾಣಿಸ್ತೈತೆ ಹಾ ಅದೇ ನಾನ್ ಮಾಡಿದ್ದೆ ಅದು ನನಗೂ ಅದೇ ಬೇಜಾರಾಗ್ತಿದೆ ನನ್ನ ತಾತ ಹಿಂಗ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಹಿಂಗೆಲ್ಲ ಅಂದಾಗ ಮಾಡಕ್ ಮನ್ಸಲ್ಲಿ ಬರ್ತದೆ ಅಯ್ಯ ಹಿಂಗ್ ಮಾಡಿದ್ರೆ ನನ್ನ ಮನ್ಸು ಕೆಟ್ಟೈತದೆ ಇರ್ಲಿ ಬಿಟ್ಟು ನಾನು ಮಾಡ್ತೀನಿ ಪರ್ಕೆ ನೆಂದೋಗೈತೆ ನಾನು ತಗೊಂಡ್ಬರ್ತೀನಿ ಎಲ್ಲದ್ರಲ್ಲಿ ನೀರು ಹಾಕ್ಬಿಡೋದು ಗುಡ್ಸು ಅನ್ನೋದು ಬಿಸಾಕ್ತೀನಿ ನೈನಾ ಇವಾಗ ನಾನು ಮಾಡ್ತಾ ಇನಲ್ಲ ಕೊನೆಗೆ ನೀನ್ ಯಾವ್ದು ಮಾಡಲ್ಲ ಅಂದ್ಬಿಡ್ತೀಯಲ್ಲ ಅದಕ್ಕೆ ಸೇಫ್ಟಿಗೆ ಅಂತ ಈ ಕಡೆ ನೀನ್ ಮಾಡಿರೋದು ಮಗಕ್ಕೆ ಈ ಮೆಟ್ಲು ನೋಡು ಕಾಣಿಸ್ತದೆ ನಾನೇ ಮೆಟ್ಲಲ್ಲ ನಾನು ಈ ಮೆಟ್ಲು ಜಲ್ ಮಾಡಿ ಅಂತ ಹೇಳ್ದೆ ನಾನು ಮಾಡಿದ್ದು ಹಾಲ್ದು ಬರಪ್ಪ ನೀನ್ ಇವಾಗ ಮಾಡಿದ್ದೀವಿ ಆ ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ತಾನೆ ಚೆಲ್ಬಿಟ್ಟು ಕಸ ಗುಡಿಸ್ತಾ ಇದ್ದೀನ ನನ್ ಮೇಲೆ ಹೇಳಕ್ ಸರಿ ಬಿಡು ನೀನ್ ಒಪ್ಕೊಳಲ್ಲ 2000 years later ಈ ಕಡೆ ಈ ರೂಮು ಮತ್ತೆ ಹಾಲು ಕ್ಲೀನ್ ಮಾಡ್ಕೊಂಡು ಬರೋಷ್ಟರಲ್ಲಿ ನಮ್ ತಾತ ಆ ಕಡೆ ಮಾಡಿದ್ರೆ ಕ್ಲೀನ್ ಮಾಡ್ತೈತಿ ಕಾಂಗ್ರೆಸ್ ಗಿಡ ಅದ್ರದ್ದು ಅಲ್ವ ಇದು ಕಾಂಗ್ರೆಸ್ ಗಿಡನ್ನೇ ನಾವು ತಗೊಂಬಂದು ದುಡ್ಡು ಮಾಡ್ತಾರೆ ನಾವ್ ಅದೇ ಯೋಚನೆ ಮಾಡಿದ್ವಿ ಇದೇ ಕಣೋ ಇದು ಕಾಂಗ್ರೆಸ್ ಅರಲ್ಲಿ ಬರ ಆಚೆ ಬರ ನೋಡಲ್ಲಿ ಅಲ್ಲಿ ನೋಡು ಬೆಳೆದಿರೋ ಭೂಮಿ ತಾಯಿನಲ್ಲಿ ಇರೋ ಗಿಡ ನೋಡು ಅಲ್ಲಿ ನೋಡು ತೇಜ ನೈನಾ ಅದು ಹಿಡ್ಕೊಳಕ್ ಕೊಟ್ಟಾರೆ ಇಲ್ಲಿ ಆ ಕಡೆ ಲಾರಿ ಪಕ್ಕ ಐತಲ್ಲ ಅದ ಇಲ್ಲೇ ನನ್ನ ಮನೆ ಪಕ್ಕದಾಗಿರೋದು ನೋಡು ಅಲ್ಲೇ ಬಫಾಗ ಬಂದೈತಲ್ಲ ಹಾ ಅದ ಇದು ಒಂದೇ ಅಂತ ಐತೆ ನಾ ತಾತ ಹೋಗಿ ಚೆಕ್ ಮಾಡ್ಕೊಂಡ್ ಬಂದ್ಬಿಡು ಕಾಂಗ್ರೆಸ್ ಅಲ್ಲೇ ಇದು ಬೇರೆ ಏನೇನು ಹಿಡಿಲೇ ಇಲ್ಲ ಅದನ್ನ ರೆಕಾರ್ಡ್ ಮಾಡಿದ್ನೈನಾ ಬೇಡ ನೋಡು ಇದನ್ನ ಹಿಡ್ಕೊಂಡೋಗ ಅದನ್ನ ನೋಡು ನೈನಾ ಈ ತರ ಹರಳಲ್ಲ ನೈನಾ ಹೂವುಗಳು ಇಲ್ಲಿ ನೋಡು ಅದು ಇನ್ನು ಮೊಗ್ಗು ನೈನಾ ಮಗ್ಗು ಇದು ಹಳ್ಳಿ ಇರೋದು ನೋಡು ನಮ್ದ್ರಾಗ ಹಳ್ಳ ಇದೆ ಅಲ್ಲಿ ನಮ್ಮೆಲ್ಲರಿಗೂ ಕಾಡುವ ಕಟ್ಟ ಕಡೆಯ ಪ್ರಶ್ನೆ ಏನು ಅಂತಂದ್ರೆ ಎಲ್ಲೋಡ ಸಂಧ್ಯಾ ಏನಾಯ್ತು ಋಷಿ ಬಲೂನ್ಗಳ ಒಳಗಡೆ ಅವ ಏನಕ್ಕಾಗ್ಲಿಂದ ಈಚೆ ಆಗ್ತಾ ಇದೆಯಾ ಬಲೂನ್ಗಳನ್ನ ಒಳಗಡೆ ಹಾಕಕ್ ಹೇಳಿದ್ ನಿಂಗೆ ಯಾವ ಡಬ್ಬ ಫಿಲ್ ಹಾಕಿದೆ ನೀನೆ ಹಾಕೊಂಡಿರ್ತೀಯ ಕನ್ಸಲ್ಲಿ ನಿದ್ದೆ ಕಣ್ಣಲ್ಲಿ 3:28 AM ಹೆಂಗ್ ಬಲೂನ್ಗಳೆಲ್ಲ ಬರ್ತಾವಲ್ಲ ಯಾರು ಹಾಕಿದ ಒಳಗಡೆ Run. ಏಯ್ ನಂದು ಹಾಕ್ಬೇಡ ಅವಳಿಗೆ ಮಾತ್ರ ಏನಾಯ್ತು ಋಷಿ ಬಲೂನ್ಗಳ ಒಳಗಡೆ ಅವ ನಾನು ಅನ್ಕಂತ ಇದ್ದೆ ಸಂಜೆ ಇಲ್ಲಿ ಏನ್ ಮಾಡ್ತಾವಳೆ ಅಂದ್ಬಿಟ್ಟು ನೋಡಲಿ ಹಾ ಇದೇ ಆಯ್ತಲ್ಲ ನಿಂದ ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಎಲ್ಲ ಊಟದಲ್ಲಿ ಬ್ಯುಸಿ ಇದ್ರೆ ನಮ್ಮ ಅಮ್ಮ ಇನ್ನೂ ಈ ಕಡೆ ಬರ್ಲಿಕ್ಕಾಗಿಲ್ಲ ಅದಕ್ಕೆ ನಮಗೆ ನಾನು ಬಾಕ್ಸ್ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ 3 hours later ಮಮ್ಮಿ ಅವರ್ ಯು ಬರಕಾಗ್ತಿರ್ಲಿಲ್ವಾ ಕಳ್ಸಿನಲ್ಲಮ್ಮ ನಾನು ಬಂದಿಲ್ಲ ಅಂದ್ರು ಊಟ ಮಾಡ್ದ ಹೋಗ್ಲಿ ಊಟ ಮಾಡ್ದ ಎಷ್ಟೊತ್ತು ಕಳ್ಸೋದು ಊಟ ಮಾಡ್ದ ಹೋಗಿ ಏನ್ ಕೋಪ ಮಾಡ್ಕೊಂತ ಊಟ ಮಾಡ್ದ ಅಂತ ಕೇಳ್ದೆ ಮಾಡಿದ್ರೆ ಹೂ ಅನ್ನೋ ಇಲ್ಲ ಅಂದ್ರೆ ಹೂ ಅನ್ನೋ ನೀನ್ ತೆಗ್ದಿ ವಿಡಿಯೋ ಆಫ್ ಮಾಡ್ತಿದ್ದೆ ಅಂತಿ ಅಂತೆಲ್ಲ ಹೇಳ್ತಾ ಇದ್ಯಾ ಹಾ ಜನ ನೋಡ್ತಾರಮ್ಮ ಏನೇನೋ ಹೇಳಕ್ ಬರ್ತಾ ಇದೆಯಾ ನೀನು ಒಳ್ಳೆ ವರ್ಡ್ಸ್ ಯೂಸ್ ಮಾಡ್ಬೇಕು ಗುಡ್ ವರ್ಡ್ಸ್ ಯೂಸ್ ಮಾಡ್ಬೇಕು ನೀನ್ ಸುಮ್ನೆ ಕಂಟೆಂಟ್ ಕೊಡ್ಬೇಡ ಮುಚ್ಕೊಂಡು ಕ್ಲೋಸ್ ಮಾಡು ಏನೋ ಕಂಟೆಂಟ್ ಮಾಡಿರೋದು 1:30 ಫೋನ್ ಮಾಡಿದ್ದು ನೀನೇನ್ ಮಾಡ್ತಿದ್ಯಾ ಅವಳಿಗೆ ಕಲ್ಲಲ್ಲಿ ಹಾಕು ನನಗೂ ಅದೇ ಹೇಳ್ತೀವಿ ನಿನಗೆ ನನ್ನ ಮೇಲೆ ಕೇರ್ ಇಲ್ಲ ಅಂತ ನಿನ್ ಮೇಲೆ ಇರೋದಕ್ಕೆ ಫೋನ್ ಬಂದಿದ್ದಿಲ್ಲ ಮುದ್ದೆ ಅನ್ನ ಗುದ್ಬಿಡಮ್ಮ ಒಂದ್ಸತಿ
ಅಣ್ಣ ಬಾ ಅಣ್ಣ ಪಕ್ಕದಲ್ಲಿ ಬರೋಣ. ಶಾಸ್ತ್ರ ಮಾಡಿಲ್ಲ. ಅಜ್ಜಿ ಯು ಟೆಲ್ ವಾಟ್ ಈಸ್ ಹ್ಯಾಪನಿಂಗ್. ನನ್ನ ಸೊಸೆ ನನ್ನ ಮಗ ಹೆಂಡತಿ ಸೊಸೆ ಬಂದವ್ರೆ ಶ್ರೀಮಂತ ಮಾಡ್ತಾರೆ. ಹಿಂಗೆ ಇರಿಟೇಟ್ ಮಾಡ್ತಾ ಇರೋ ತಲೆಗೊಂಡು ಕೊಟ್ಟೋಗ್ಬಿಡುತ್ತೆ. ಸಿಕ್ತಲ್ಲ ಅನ್ನೋದ್ರು ನಾನು ಸಣ್ಣ ಆಯ್ತಾ? ಏಯ್ ತಿರುಗಿಸಿಲಿ ಎಲ್ಲಿ ಮಾಡ್ತಾ ಇಂತಾನೆ ಏನ್ ನಿನ್ ಸೆಂಟ್ರಲ್ಲಿ? ಹಾ ಅಯ್ಯೋ ನಿನ್ನ ಅಜ್ಜಿ ಫ್ಲಾಶ್ ಆಫ್ ಆಗೈತೆ. ವಿಡಿಯೋಗೋ So guys, ಏನಂದ್ರೆ ನಮ್ ನಾಯನ ಹೇಳಿದ್ದು ಇಡಿ ಅಂತ ಫೋಟೋ ಹಿಡ್ಕೊ ಆಲ್ಬಮ್ ಇವಾಗ ಒಂದು ಗ್ರೂಪ್ ಫೋಟೋ ತೆಗಿಯೋದಕ್ಕೆ ಅಂತ ಇಲ್ಲ ನೀನು ನಿನ್ ಮಾತು ಕಮ್ಮಿ ಮಾಡಿ ಫಸ್ಟ್. ಇಲ್ಲಿ ಹೇಳಿ ಇವಾಗ ಈ ತರ ನಿಂತ್ಕೊಳಕ್ಕೆ ಕರೆದಿದ್ದು ಇವಾಗ ನಿಂತ್ಕೊಳಕ್ಕೆ ಕರೆದಿದ್ ನೀನು ಹಿಡ್ಕೊ ಅಂತ ಕರ್ದಿದ್ದೇನ. ನನ್ಗೇನು ಇಲ್ಲ, ನನ್ಗೆ ಯಾವ್ದು ಬರಲ್ಲ. ಸಂಜೆ ಒಂದ್ ಪ್ಲಾನ್ ಮಾಡಿ ಸಂಜೆ. ಅವಾಗೇನು ಹೇಳ್ತೀಯ? ನಿಂದು ನೀನ್ ನೋಡು. ಸಂಜೆನ ಆ ಕಡೆ ಕೂರಿಸ್ಬಿಟ್ಟು ಮಾಡ್ಬಂದು ಯಾವ್ದೋ ಒಂದು ಜೋಕ್ ಮಾಡ್ತೇನೆ ನಾನು ಜೋಕ್ ಮಾಡ. ನೈನಾ ನಾನು ಸ್ಲೋ ಮೋಷನ್ ಅಲ್ಲಿ ಹಿಂಗೆ ಬರ್ತಾ ಇದೀನಿ ನೋಡು. ಅವ್ರನ್ನೆಲ್ಲ ಆದ್ಮೇಲೆ ತೋರಿಸ್ತೀನಿ ತಡಿ ಅಪ್ಪ. ಯಾರು ಹಿಡಿತಾವ್ರೆ ಅಂತ ಗೊತ್ತಾಗ್ಬೇಕಲ್ಲ. 100 ವರ್ಷ ಕ್ಯಾಮ್ರಾ ಹಿಡಿಯೋದು ಗೊತ್ತಿಲ್ಲ, ನೀವು ಹೋಗಿ ಲೋಕ್ಸ್ ತೋರ್ಸ. ನೈನಾ ಈ ಕ್ಯಾಮ್ರಾ ಹಿಡ್ಕೊಂಡಿಲ್ವ ನೈನಾ? ಕೊಡ್ತಾರ ನೀನಲ್ವಾ ಅದಕ್ಕೆ? ಕೊಡ್ತಾರ ನೀನಲ್ವಾ ಅದಕ್ಕೆ? ಏನ್ ಕೆಲಸ ಒಂದ್ ಸ್ವಲ್ಪ ಆಂಟಿ ಎಲ್ಲ ಐತೆ ಹಾಕಿರೋ ಚಪ್ರ ಎಲ್ಲ ಒಣಗೋಗ್ಬಿಟ್ಟೈತೆ ಆಂಟಿ. ನಾವಂತ ತೆಗಿಬೇಕು. ಹಾ ಸರಿ, ನೀನು ಹೇಳದ್ಮೇಲೆ ಮುಗಿದಾಂಟಿ, ನಾವೇ ಬಂದು ತೆಗಿತೀವಿ. ಗೈಸ್ ಇವಾಗ ನಾವು ನಮ್ಮ ಚಿಕ್ಕಮ್ಮನ ಮನೆಗೆ ಬಂದಿದ್ದೀವಿ. ಈ ಕಡೆನೆ ಎಲ್ಲೂ ಐತದು ಆ ಕಾರ್ ಬರ್ತೈತೆ ನೋಡಿ. ಸೊ ಬಾಬು ಅಣ್ಣ ಈ ಕಡೆಯಿಂದ ಒಂದು ವಿಸಿಟ್ ಹಾಕಿಂದ ಬರ್ತಾವ್ರಿ. A few inches later. ಗೈಸ್ ಇವಾಗ ಎಲ್ಲ ಜಾಗ ಬಿಟ್ಟು ಮನೆ ಕಡೆ ಹೊಡ್ತಾ ಇದ್ದಾರೆ. ಬಾಯಣ್ಣ ಹುಷಾರ್. ರಿಟರ್ನ್ ನಮ್ಮ ಅತ್ತೆ ಮನೆಗೆ ಬರೋಷ್ಟರಲ್ಲಿ ಮೊದಲು ಫುಲ್ ಲೈಟಾಗಿ ನೆಂದಾಗ್ಬಿಡಿ, ಫುಲ್ ನೆಂದಾಗ ಲೈಟಾಗಿ. ನಾವು ಆಂಟಿನೂ ಅಷ್ಟೇ ಪಾಪ ಸ್ವಲ್ಪ ನಡಕ್ತಾ ಇರುತ್ತೆ. ಆಂಟಿ ಬೆಳಗ್ಗೆ ಮುಖ ತೊಳ್ಕೊಂಡಿದ್ದ? ಇಲ್ಲ, ಅದಕ್ಕೆ ಸ್ನಾನ ನಂದು ಅಷ್ಟೇ ಅನ್ಸುತ್ತೆ. ನೀನ್ ಫುಲ್ಲಾಗಿ ಮಾಡ್ಕೊಂಡಿದ್ದೀವಿ ಬಿಡು. ಪರವಾಗಿಲ್ಲ ಆದ್ರೆ ಕಣ್ಣಿಗೇನೋ ಬಿದ್ದಂಗ ಐತಂಟಿ ಧೂಳ. ಏ ಅಜ್ಜಿ ಹೊಸಿ ಅದು ಯಾರೋ ಆಂಟಿಗೆ ಸ್ವಲ್ಪ ಟವಲ್ ಕೊಡ್ರ. ಅನ್ಕೊಂಡು ಒಂದ್ ಟವಲ್ ಕೊಡ. ಕೆಟ್ಟಗಳಿಗೆ ಇದು ನನಗೆ. ಏನ್ ಹಿಡಿದಿ? ಅದೇ ಹೊಂದಿದ್ದೇನೆ. ಯಾಕೆ ನಾನು ಕೋಪ ಮಾಡ್ಕೊಂಡ್ಯಾ? ನೀನು ಒಂದು ಡೈಲಾಗ್ ಹೊಡಿ, ನೀನು ಬ್ಯಾಕ್ ಗ್ರೌಂಡ್ ಅಲ್ಲಿ ರಾವಣ ಮ್ಯೂಸಿಕ್ ಹಾಕ್ತೀನಿ. ನಿಮ್ಗೇನು ಮಾನ ಮರ್ಯಾದಿಲ್ಲ, ನಿಮ್ಗೇನು ಮಾನ ಮರ್ಯಾದಿಲ್ಲ. ಓಕೆ ನಾನು ಅಲ್ಲ, ನೀವು ಮಾನ ಮರ್ಯಾದಿಲ್ವಾ? ಏನಂತ್ಯ? ಕೂದಟ್ಟು ಹೋಗಿ ಆಚೆ. ಅವ್ರವ್ವನ್ ಗಂಡ ಯಾರ ಬಗ್ಗೆ ಹೇಳ್ತೈತಮ್ಮ? ಗೊತ್ತಿಲ್ಲ. ಓ ಟಿವಿಲಾ?
ಬಾ ಹುಲಿ ತೋರಿಸ್ತೀನಿ ಬಾ ಮುದ್ದು ಸೊಸೆ ನೋಡ್ಬೋದು. ನೀನೇನ್ ತೋರ್ಸೋದು, ನನ್ ಮಗ ತಂದಾಕಿರೋದು ನಾನ್ ನೋಡ್ತೀನಿ. ಟಿವಿ ನಿನ್ ಮಗಳು ಕೊಡ್ಸಿರೋ ಮಗ ಅಲ್ಲ, ನಾನು ಕೊಡ್ಸಿರೋ ಟಿವಿ ನೋಡ್ತೀನಿ. ಇವಳ ಕೇಳಕ್ಕೆ ನೀನ ಆವಾಜ್ ಹಾಕಿದ್ರೆ ನೆಕ್ಸ್ಟ್ ನಿನ್ ಮೇಲೆ ಒಂದ್ ಮಾತಾಡ್ಬೇಡ, ಹಂಗ ಆವಾಜ್ ಹಾಕ್ಬೇಕು. ನೀನ್ ನೋಡೋ ಇದು ಆಕ್ಚುಲಿ ಚೆನ್ನಾಗಿರೋದು. ಎದೊಳಲೇ ಮನೇಲಿ ಬಂದು ಬಿಡ್ಕೊಂಡು ಯಪ್ಪ ಯಪ್ಪ ನೈನಾ ಏನ್ ಕಂಟೆಂಟ್ ಕೊಟ್ಟ, ಏನ್ ಕಂಟೆಂಟ್ ಕೊಟ್ಟ. ಸುಮ್ನೆ ರೈಸ್ ಮಾಡ್ಬಿಡ್ತಿದ್ರ ಅವಾಗಿಂದ ಅಲ್ಲಿ ಕಿಚ್ತಾ ಇಲ್ಲೇನೋ ಇದೆ, ನಮ್ಗೇನೋ ಸಿಕ್ತು ಕೈಗೆ. ನೋಟ್ ಬರೀ ಇಂತದೆಯಾ. ಗುಡ್ ನ್ಯೂಸ್ ಕೇಳ್ರ, ಗುಡ್ ನ್ಯೂಸ್ ಕೇಳ್ರ. ನಿನ್ ಮುಖ ನೋಡ್ರೆ ಸ್ಯಾಡ್ನೆಸ್ ಆಗ್ಬಿಡ್ತೆ. ಮಮ್ಮಿ ಮಮ್ಮಿ ಕೊಡ ಕರ ಕೊಡ ನೆಟ್ ಕುತ್ಕೊಂತ ಅಯ್ಯೋ ಫೋನ್ ಅಲ್ಲ ಕಣ, ಪವರ್ ಬ್ಯಾಂಕ್ ಮೇಲೆ ಇದು. ಏನೂ ಆಗಲ್ಲ, 20 ಸ್ಟ್ರಾಂಗ್ ಆಗಿರ್ತದೆ. ಎಲ್ಲ ನೀವು ನಾನ್ ಮನೆ ಬಿಟ್ಟು ಹೋಗ್ತೀನಿ. ಹೋಗಿ ನಿಮ್ ರೂಮ್ಗಳಿಗೆ, ನಿಮ್ಗೆ ಕೊಟ್ಟಾರಲ್ಲ ರೂಮ್ಗಳಿಗೆ ಹೋಗಿ. ಯಾವ ಮಕ್ಳು ಕುತ್ಕೊಂಡ್ರಿ? ನಾನು ಒಂದ್ ಗುಡ್ ನ್ಯೂಸ್ ಹೇಳಕ್ ಬಂದೆ. ನೈನಾ ಹೇಳು. ನೈನಾ ನಾನು ನಾಳೆಯಿಂದ ಪ್ರಾಕ್ಟೀಸ್ಗೆ ಅಂತ ಹೋಗ್ತೇನೆ. ಒಳ್ಳೇದಾಯ್ತು, ನಾನು ಬರ್ತೀನಿ, ಕರ್ಕೊಂಡ್ ನಡಿ. ನಾನು ಅವ್ರಿಗೆ ಹೇಳ್ತೀನಿ. ಏನಂತ ಏನೋ ಹೇಳ್ತೀನಿ, ಅಲ್ಲಿ ಕರ್ಕೊಂಡ್ ನಡಿ. ಬೇಡ ನೀನು, ನಾನು ಗುಡ್ ನ್ಯೂಸ್ ಮಾತ್ರ ಹೇಳ್ದೆ. ಅಲ್ಲ ಅಲ್ಲೇ ಅದೇ ಗುಡ್ ನ್ಯೂಸ್ ಅಲ್ಲೇ ಕೊಡ್ತೀನಿ ನಾನು ಅವ್ರಿಗೂ. ಬೇಡ ಬೇಡ, ನಾನು ನಾಳೆ ಮೇವಾಲ್ಗೆ ಹೋಗ್ಬೇಕಂತೆ. ನಾಳೆ ಮೇವಾಲ್ಗೆ ಹೋಗ್ಬೇಕಂತೆ. ನಾಳೆಯಿಂದ ನಾನು ಇಂಟರ್ನ್ಶಿಪ್ ಸ್ಟಾರ್ಟ್. ಅಡ್ವೊಕೇಟ್ ಹತ್ರ. ನಾನು ಕಾಲ್ ಮಾಡಿದ್ದೆ ಒಂದು ಟೈಮ್, ಲಾಯರ್ ಕಾಲ್ ಮಾಡಿದ್ದೆ. ನಾಳೆ 10 ಗಂಟೆಗೆ ಮೇವಾಲ್ಗೆ ಬರಕ್ಕೆ ಹೇಳಿದ್ದೆ. ನಾಳೆ ಬೆಳಗ್ಗೆ 10 ಗಂಟೆಗೆ. 5ನೇ ತಾರೀಕು 6, 7 3 ದಿನ ಇರಲ್ಲ. ನಾನು ಈ ಸತಿ ಫುಲ್ ಫಿಕ್ಸ್ ಸರ್, ಎಲ್ಲ ಸಿಚುವೇಶನ್ ಎಲ್ಲ ಹೇಳ್ಬಿಟ್ಟು ದಿನ ಬಂದೇ ಬರ್ತೀನಿ ಅಂತ ಹೇಳಿ ಅಲ್ಲೋಗಿ ಮಾತಾಡ್ಕೊಂತೀನಿ. ಅಲ್ಲ ಹೇಳ್ಬಿಡಿ ಅವ್ರಿಗೆ 5, 6. ಫಸ್ಟ್ ಅವ್ರನ್ನ ಮೀಟ್ ಆಗ್ಬಿಟ್ಟು ಆಮೇಲೆ ಮಾತಾಡ್ತೀನಿ ತಡಿ. ಏನ್ ಮಾಡೋದು, 15ನೇ ತಾರೀಕು ಫಿಕ್ಸ್ ಆಗಿದ್. ನಿಮ್ಮ ಆಂಟಿ ಮನೆ ಗೃಹಪ್ರವೇಶ ಇದಕ್ಕೆ ನಾವು ಇದನ್ನ ನಮ್ ಡೇಟ್ ಚೇಂಜ್ ಮಾಡ್ಕೊಂಡ್ರು. ಇವಾಗ ನಾನು ಏನೋ ಒಂದು ಗುಡ್ ನ್ಯೂಸ್ ಹೇಳಿದೀನಿ, ಅಪ್ರಿಶಿಯೇಟ್ ಮಾಡ್ರು, ಖುಷಿ ಪಡ್ರು. ಥ್ಯಾಂಕ್ ಯು. ಅಯ್ಯೋ ಪಾರ್ಟಿ ಬೇಡ, ನಾನು ಕೇಕ್ ಕಟ್ ಮಾಡ್ಸೋ, ನನ್ನ ಹೆಸರು ಬಾ ವರ್ಷ ಕೇಕ್ ಕಟ್ ಮಾಡ್ಸೋದೇನ, ಬರ್ಡೇ ಕೇಕ್ ಅಮ್ಮ ಅದು. ಇನ್ನು ಕೇಕ್ ಕಟ್ ಮಾಡಿದ್ರೆ ಗೈಸ್, ಇವತ್ತು ವರ್ಷಿತ ಅದು 2ನೇ ಸತಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದಾಯ್ತು. ಆದ್ರೆ ಈ ಸೆಲೆಬ್ರೇಷನ್ ಅಲ್ಲಿ ಯಾವ ತರ ಇತ್ತು ಎಲ್ಲ ಆ ಕಡೆ ಸಂಜೆ ಕೂತವಳಲ್ಲ, ಅವಳು ವಿಡಿಯೋ ಮಾಡ್ಕೊಂಡು ಅದ್ರಲ್ಲಿ ನೋಡ್ಕೊಂಬಿಡಿ. ಬಾಯ್ ಪವಿ, ಬಾಯ್ ಪವಿ, ಬಾಯ್ ತಿನ್ಕೋತಿ, ಬಾಯ್ ಅಜ್ಜಿ, ಅಜ್ಜಿ ಅಜ್ಜಿ ಬಾಯ್. ಎಲ್ಲ ಬ್ಯುಸಿ ಇದ್ದಾರೆ. ಸೊ ನಮ್ಮ ಕೆಲಸ ಎಲ್ಲ ಮುಗ್ದಿದೆ. ಸೊ ವಿ ಆರ್ ಲಿವಿಂಗ್ ದ ಪ್ಲೇಸ್. ಬಾಯ್ ಹರ್ಷ. ಗೈಸ್, ವಿಡಿಯೋನ ಎಲ್ಲಿಗೆ ಏನು ಮಾಡ್ತೀನಿ, ಬ್ಲಾಗ್ನ ಎಲ್ಲಿಗೆ ಏನು ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಅಷ್ಟೇ ವಿಷಯ, ಪೀಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಸೊ ವಿಷಯ ಪೀಸ್. ಇವಾಗ ನೀವು ಮಾಡ್ತಾ ಮತ್ತೆ ಸಿಗೋಣ. ಸೊ ಅಲ್ಲಿವರೆಗೂ ಅಷ್ಟೇ ವಿಷಯ, ಪೀಸ್. ಮತ್ತೆ ಸಿಗೋಣ. ಡೈಲಾಗ್ಗಳನ್ನೆಲ್ಲ ಸೆಂಟರ್ ರಿಪೀಟ್ ಮಾಡ್ತಾ ಇದ್ದಲ್ಲ, ತಲೆಯನ್ನು ಕೆಟ್ಟಿರ್ಬೇಕು ನನಗೆ.